ತಮಿಳುನಾಡಿಗೆ ಕಾವೇರಿ ನೀರು ಹರಿದು ಹೋಗ್ತಾ ಇರೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಾಗಿ ಗಂಜಿ ಚಳುವಳಿ ನಡೆದಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರಿಂದ ರಾಗಿ ಗಂಜಿ ಚಳುವಳಿ. ಕಬ್ಬು ಭತ್ತಕ್ಕೆ ನೀರಿಲ್ಲ ಅನ್ನೋ ಸಚಿವರ ಹೇಳಿಕೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಗಂಜಿ ಕುಡಿಯೋ ಮೂಲಕ ನೀರಾವರಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿಭಿನ್ನ ಚಳುವಳಿಯ ಮೂಲಕ ರೈತ ಸಂಘ ಮತ್ತು ಕನ್ನಡ ಸೇನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಂಡ್ಯದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದೆ. ರಾಗಿ ಗಂಜಿ ಚಳುವಳಿಯನ್ನ ನಡೆಸಿದ್ರು. ರೈತರು ಬೆಳೆ ಬೆಳೆಯುವುದಕ್ಕೆ ಸರ್ಕಾರ ನೀರು ಕೊಡ್ತಾ ಇದೆ, ಆದ್ರೆ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಗಂಟೆಗೊಂದು ಆದೇಶವನ್ನ ಮಾಡ್ತಿದ್ದಾರೆ. ಕಬ್ಬು ಭತ್ತಕ್ಕೆ ನೀರಿಲ್ಲ, ಉಪ ಉತ್ಪಾದನೆಗಳಿಗೆ ಮಾತ್ರ ನೀರು ಅಂತಿದ್ದಾರೆ. ಮಂಡ್ಯ ಜಿಲ್ಲೆಯ ಕೃಷಿಕರು ಭತ್ತ ರಾಗಿಯನ್ನು ಪ್ರಧಾನವಾಗಿ ಬೆಳೆಯುವಂತ ರೈತರು ನಮ್ಮ ಮಂಡ್ಯದಲ್ಲಿ ಇರುವಂತ ಜನ. ತಮಿಳುನಾಡಿಗೆ 12,000 ಕ್ಯೂಸೆಸ್ ಕೊಡಬೇಕು ಅಂತ ಆದೇಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.